ಬೆಳಗಾವಿಯ ಡಿಸಿಸಿ ಬ್ಯಾಂಕ್ ಚುನಾವಣೆ ಹಿನ್ನೆಲೆಯಲ್ಲಿ ಗಾಯಕರಾಗಿ ಘಟಪ್ರಭಾ ಸಕ್ಕರೆ ಕಾರ್ಖಾನೆಯವರಿದ್ದಾರೆ. ಡಿಸಿಸಿ ಬ್ಯಾಂಕ್ ಚುನಾವಣೆಗೆ ನಾಮಪತ್ರ ಸಲ್ಲಿಸಲು ಮುಂದಾದ ಸೂಚಕರನ್ನು ಕಿಡ್ನಾಪ್ ಮಾಡಿ ಹೆದರಿಸುವ ಕೆಲಸ ಮಾಡ್ತಾರೆ ಎಂದು ಜಾರಕಿಹೊಳಿ ಸಹೋದರರ ವಿರುದ್ಧ ಮಾಜಿ ಸಂಸದ ರಮೇಶ್ ಕತ್ತಿ ಗಂಭೀರ ಆರೋಪ ಮಾಡಿದ್ದಾರೆ. ಬೆಳಗಾವಿ ಜಿಲ್ಲೆ ರಾಯಬಾಗ ತಾಲೂಕಿನ ಹರುಗೇರಿ ಪಟ್ಟಣದಲ್ಲಿ ಇಂದು ತಮ್ಮ ಪ್ಯಾನೆಲ್ನ ಅಭ್ಯರ್ಥಿಯಾದ ಬಸವರಾಜ ಆಸಂಗಿ ಪರವಾಗಿ ಡಿಸಿಸಿ ಬ್ಯಾಂಕ್ ಚುನಾವಣಾ ಪ್ರಚಾರ ಸಭೆಯಲ್ಲಿ ಮಾತನಾಡಿದ ಅವರು, ಕೆಟ್ಟವರ ಸಹವಾಸದಿಂದ ಈ ಚುನಾವಣೆ ಸಾಕಷ್ಟು ಪ್ರತಿಷ್ಠೆಯಾಗಿದೆ. ನಾವು ಮಡಿವಂತರಾಗೇ ಇರುತ್ತೇವೆ, ಮೈಲಿ ಆಗುವುದಿಲ್ಲ. ಗೋಕಾಕ ಮೂಡಲಗಿ ತಾಲೂಕಿನ ಜನ ಮುಗ್ಧರು. ಇದರಿಂದ ಅವರ ಹೆಸರಿಗೆ ಕಳಂಕ ಬರುತ್ತಿದೆ. ಅವರು ಯಾರನ್ನೂ ಬೆಳೆಯಲು ಬಿಡುವುದಿಲ್ಲ. ಮಹೇಂದ್ರ ತಮ್ಮಣ್ಣವರು, ದುರ್ಯೋಧನ ಐಹೊಳೆ ಸುಸಂಸ್ಕೃತರು. ಇಂಥವರನ್ನು ಬೆಳೆಯಲು ಬಿಡುತ್ತಿಲ್ಲ, ಅಡ್ಡಗಾಲಾಗಿದ್ದಾರೆ. ತಮ್ಮಣ್ಣವರು ಶಾಸಕರಾಗಿರೋದು ಅವರಿಗೆ ಸಹಿಸಲಾಗುತ್ತಿಲ್ಲ. ಎಲ್ಲ ಅಧಿಕಾರ ತಮಗೇ ಬೇಕೆಂದು ಅವರ ಮನಸ್ಥಿತಿ ಇದೆ. ಈ ಪರಿಸ್ಥಿತಿ ಮುಂದುವರೆದರೆ ನಮ್ಮೆಲ್ಲ ಅವತಾರಗಳನ್ನು ಮನೆಯಲ್ಲಿಟ್ಟುಕೊಳ್ಳುತ್ತಾರೆ ಎಂದು ಪರೋಕ್ಷವಾಗಿ ಜಾರಕಿಹೊಳಿ ಕುಟುಂಬದ ವಿರುದ್ಧ ಕತ್ತಿ ವಾಗ್ದಾಳಿ ನಡೆಸಿದರು. ಮಾಜಿ ಸಂಸದ ರಮೇಶ್ ಕತ್ತಿ, ಶಾಸಕ ಲಕ್ಷ್ಮಣ ಸವದಿ ಇವರು ಎಲ್ಲ ಸಮಾಜಗಳನ್ನು ಮುಗಿಸಲು ಹೊರಟಿದ್ದಾರೆ. ಸಾಮಾನ್ಯ ಸ್ಥಾನಗಳನ್ನು ಆಕ್ರಮಿಸಿಕೊಳ್ಳುತ್ತಿದ್ದಾರೆ. ಗೋಕಾಕ, ಚಿಕ್ಕೋಡಿ, ಅರಬಾವಿ ಇವೆಲ್ಲ ಜನರಲ್ ಸೀಟುಗಳು. ಹೀಗೆ ಆದರೆ ನಾವೆಲ್ಲ ಮೀನು ಹಿಡಿಯೋಕ್ಕೆ ಹೋಗಬೇಕಾ? ನಮ್ಮ ರೈತರು ಕಟುಕರ ಕೈಗೆ ನೀಡುವುದು ಬೇಡ. ಜಿಲ್ಲೆಯಲ್ಲಿ ಅವರದೊಂದು ಬೆಸ್ಟ್ ನಾಟಕ ಕಂಪನಿ ಇದೆ. ಎಲ್ಲಿ ಏನು ಮಾಡ್ತಾರೆ ಅದು ಯಾರಿಗೂ ಗೊತ್ತಾಗಲ್ಲ. ರಾಜು ಕಾಗೆ, ಲಕ್ಷ್ಮಣ ಸವದಿ ಸ್ನೇಹ ಅನ್ಯೂನ್ಯವಾಗಿದೆ. ಹಾಗೆ ಕಾಗೆ ಅವರನ್ನು ಅಷ್ಟೇ ಅವಿರೋಧವಾಗಿ ಆಯ್ಕೆ ಮಾಡಿದರೂ ಆ ಸ್ನೇಹ ಕೆಡಿಸಲು ಯಾರಿಂದಲೂ ಸಾಧ್ಯವಿಲ್ಲ. ರಾಜು ಕಾಗೆ ಮುಂದೆ ನಿಂತು ಸವದಿ ಅವರನ್ನು ಗೆಲ್ಲಿಸ್ತಾರೆ. ನಮಗೆ ಸ್ವಾಭಿಮಾನಕ್ಕಿಂತ ಯಾವುದೂ ದೊಡ್ಡದಲ್ಲ ಎಂದರು. ಅಥಣಿ ಶಾಸಕ ಲಕ್ಷ್ಮಣ ಸವದಿ ಮಾತನಾಡಿ, ಈಗ 9 ಜನ ಆಯ್ಕೆಯಾಗಿದ್ದಾರೆ ಅಂತ ಹೇಳ್ತಾರೆ. ಅವಿರೋಧ ಆಯ್ಕೆಯಾದವರು ಯಾರು? ಎಲ್ಲಿ ಲೆಕ್ಕಾಚಾರ ಬರೆದಿಟ್ಟಿದ್ದೀರಿ? ನಾವು ಮಾವಿನಕಾಯಿ ಉಪ್ಪಿನಕಾಯಿ ನೆಕ್ಕುತ್ತಿಲ್ಲ. ನಮಗೂ ರಾಜಕಾರಣ ಗೊತ್ತಿದೆ ಎಂದು ಜಾರಕಿಹೊಳಿ ಸಹೋದರರ ವಿರುದ್ಧ ಪರೋಕ್ಷವಾಗಿ ಹರಿಹಾಯ್ದರು. PKPS ಮತದಾರರಿಗೆ 1 ಮತಕ್ಕೆ 1 ಲಕ್ಷ ಹಂಚಿಕೆ ಮಾಡುತ್ತಿದ್ದಾರೆ. ಈಗ 75,000, ಬಳಿಕ ಮತ್ತೆ 25,000. ಒಂದು ಮತದ ಮೌಲ್ಯ 1 ಲಕ್ಷ ಮಾತ್ರನಾ? ಡಿಸಿಸಿ ಬ್ಯಾಂಕ್ ಇತಿಹಾಸದಲ್ಲಿ ಹಣ ಪಡೆದು ಮತ ನೀಡಿದ ಉದಾಹರಣೆಗಳಿಲ್ಲ. ಹೀಗೆ ಶೇರ್ ಮಾರ್ಕೆಟ್ನಂತೆ ದಿನ ಕಳೆದಂತೆ ರೇಟ್ ಜಾಸ್ತಿ ಆಗುತ್ತಿದೆ. ಹಣ ಕೊಟ್ಟು ಆಯ್ಕೆಯಾದರೆ ಬ್ಯಾಂಕ್ ಬೆಳವಣಿಗೆ ಹೊಂದುವುದು ಹೇಗೆ? ಪಾಪಿಯ ಧನ ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್ಯಾರ್ಥಕ್ಕ ಸಲ್ಲದು. ನಾಯಿ ಹಾಲು ಅದರ ಮರಿಗಲ್ಲದೆ ಪಂಚಾಮೃತಕ್ಕೆ ಎಂದು ಲೇವಡಿ ಮಾಡಿದರು. ನಮಗೆ ಯಾವುದೇ ಅಧ್ಯಕ್ಷಗಿರಿ ಆಸೆ ಇಲ್ಲ. ಜಿಲ್ಲೆಯ ರೈತ ಸ್ವಾಭಿಮಾನದಿಂದ ಸಾಲ ಪಡೆಯಬೇಕು. ಒಂದು PKPSಗೆ 10 ರಿಂದ 20 ಲಕ್ಷ ಪಡೆದು ಮತ ಹಾಕಿದರೆ ಜಿಲ್ಲೆಯ ವ್ಯವಸ್ಥೆ ಎಲ್ಲಿಗೆ ಬಂತು? 9 ರಿಂದ 10 ಜನರ ಆಯ್ಕೆ ತಲೆಗೇರಿ ನಮಗೂ ಆಟ ಆಡೋಕ್ಕೆ ಬರುತ್ತದೆ. ಅಲ್ಲಿ ಯಾರ್ಯಾರು ಹೇಗಿದ್ದಾರೆ ಅಂತ ನಮಗೂ ಗೊತ್ತಿದೆ. ಅವರ ಪಾಪದ ಹಣ ನಿಮಗೆ ಬೇಡವಾದರೆ ದೇವರು ಹುಂಡಿಗೆ ಹಾಕಿ ಪವಿತ್ರ ಮತದಾನವನ್ನು ನಮ್ಮ ಅಭ್ಯರ್ಥಿಗೆ ನೀಡಿ ಎಂದು ಮನವಿ ಮಾಡಿದರು. ಚಪ್ಪಾಳಿದ ಗರ್ಜಿಲ್ಲ ಇವತ್ತು. ಯಾಕಂದ್ರೆ ಇದು ಚಪ್ಪಾಳಿದ ಮೀಟಿಂಗ್ನೂ ಅಲ್ಲ. ಇದು ಮೀಟಿಂಗ್ ನಮ್ಮ ಜನ್ಮದ ಮೀಟಿಂಗ್, ನಮ್ಮ ಹೊಲ ನಮ್ಮ ಮನಿ ಮೀಟಿಂಗ್, ನಮ್ಮ ಮುಂದಿನ ಪೀಳಿಗೆ ಮೀಟಿಂಗ್, ನಮ್ಮ ಮಕ್ಕಳು ಮೊಮ್ಮಕ್ಕಳು ಮೆರೆಮಕ್ಕಳ ಜನ್ಮದ ಮೀಟಿಂಗ್, ರೈತರ ಮೀಟಿಂಗ್. ರೈತರ ಉದ್ಧಾರ ಆಗಬೇಕು, ರೈತರ ಹಾಳಾಗಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋ ಮೀಟಿಂಗ್, ಚಪ್ಪಾಳೆ ಮೀಟಿಂಗ್ ಅಲ್ಲ. ಯಾಕಂದ್ರೆ ರಾಯಬಾಗ ತಾಲೂಕದಾಗ ನನಗಿಂತ 100 ಪಟ್ಟು ನೀವು ತಿಳಿದವ್ರ. ಈ ಒಂದು ಚುನಾವಣೆ ಬರುವಂಥ ದಿನಮಾನಗಳಲ್ಲಿ ರಾಜಕೀಯವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಸಹಕಾರ ರಂಗದಲ್ಲಿ ಇವೆಲ್ಲದರಲ್ಲಿ ಒಂದು ದಿವಸ ನಾವು ಬದಲಾವಣೆ ಏನಾದರೂ ರಾಯಬಾಗ ತಾಲೂಕು ನಾವು ತರಬೇಕಂದ್ರೆ ಈ ಚುನಾವಣೆನ ಯಾವುದೇ ಪರಿಸ್ಥಿತಿಯಲ್ಲಿ ನಾವು ಗೆಲ್ಲಲೇಬೇಕು ಅನ್ನುವಂಥ ಮನವಿಯನ್ನು ಈ ಸಂದರ್ಭದಲ್ಲಿ ನಾನು ಈ ಭಾಗದ ಮಾಜಿ ಸಂಸದನಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಇವು ಈ ಬೇರೆ ಬೇರೆ ತಾಲೂಕು ನೋಡಕತ್ತೀರಿ ನೀವು, ಅಥವಾ ನಿಮ್ಮ ಸಂಬಂಧಿಕರು ಅದಾರ. ಗೋಕಾಕ ತಾಲೂಕ ನೋಡಕತ್ತೀರಿ, ಮೂಡ್ಲಿಗೆ ತಾಲೂಕ ನೋಡಕತ್ತಿದ್ದೀರಿ. ಅಲ್ಲಿ ನಿಮ್ಮ ಗೌಡ್ಯರು ಅದಾರು, ಫೋನ್ಗಳು ಬರ್ತಾವೆ, ನಿಮ್ಮ ಫೋನ್ ಅವ್ರಿಗೆ ಹೋಗ್ತಾವ, ಅವ್ರ ಫೋನ್ ನಿಮಗೆ ಬರ್ತಾವೆ, ನೀವು ಅಲ್ಲಿ ಹೋಗ್ತೀರಿ, ಅಲ್ಲಿ ಅವ್ರು ನಿಮ್ಮ ಕಡೆ ಬರ್ತಾರೋ. ಅಲ್ಲಿ ಪರಿಸ್ಥಿತಿ ಏನೈತಿ, ಅಲ್ಲಿ ವಾತಾವರಣ ಏನೈತಿ, ಇಲ್ಲಿ ಪರಿಸ್ಥಿತಿ ಐತಿ, ಅಲ್ಲಿ ವಾತಾವರಣ ಏನೈತಿ. ಈಗ ಇವತ್ತು ದಿವಸ ಯಾವೊಬ್ಬ ಪಕ್ಷದ ಶಾಸಕ ಈ ಭಾಗದ ಒಬ್ಬ ಶಾಸಕನಾಗಿ ತಾನೇನು ಗೆದ್ದು ಬಂದಾನ,
ಅದಕ್ಕಿಂತ ಹೆಚ್ಚು ಮತಗಳನ್ನು ಮಣ್ಣಿನ ಲೋಕಸಭಾ ಚುನಾವಣೆಯಲ್ಲಿ ಒದಗಿಸಿಕೊಟ್ಟಂಥವ್ರನ್ನೂ ಸಹಿತ ಈಗ ಅವರಿಗೆ ಕಣ್ಲೆ ನೋಡಕ್ಕಾಗವತ್ತು. ಮಹೇಶ್ ತಮ್ಮಣ್ಣವರವರು ಶಾಸಕರಾಗಬೇಕಾದ್ರೆ 22-23 ಸಾವಿರ ಮತ ತಗೊಂಡವರಾಗಿದ್ರು. 25 ಸಾವಿರ ಮತ ತಗೊಂಡಾಗಿದ್ರು, ಹೆಚ್ಚಿನ ಮತ ತಗೊಂಡು. ಆದರೆ ಮಣ್ಣಿನ ಒಬ್ಬ ಲೋಕಸಭಾ ಚುನಾವಣೆಯಲ್ಲಿ ಒಂದು ಪಕ್ಷದ ಕಟ್ಟ ಕಾರ್ಯಕರ್ತನಾಗಿ ಪಕ್ಷಕ್ಕೆ ಇವತ್ತು ದಿವಸ ಒಂದು ಸ್ವಾಭಿಮಾನಿ ಯುವಕ ಪಡೆಯನ್ನು ಕೊಟ್ಟುಕೊಳ್ಳೋದ್ರ ಮುಖಾಂತರ ನಮ್ಮ ಪಕ್ಷದ ಅಭ್ಯರ್ಥಿ ಗೆಲ್ಲಬೇಕಂತ ಹಗಲು ರಾತ್ರಿ ದುಡಿಯೋದ್ರ ಮುಖಾಂತರ ಇವತ್ತು ದಿವಸ ಅವ್ರು ಏನು ಆರಿಸಿ 25 ಸಾವಿರಕ್ಕಿಂತ ಹೆಚ್ಚಲೇನು ಆರಿಸಿ ಬಂದಿದ್ರು, ಅದಕ್ಕಿಂತ ಹೆಚ್ಚು ಮತಗಳ ಅಂತರವನ್ನು ಈ ಕ್ಷೇತ್ರದಲ್ಲಿ ಅವ್ರು ಕೊಟ್ಟರು. ಆದರೂ ಸಹಿತ ಇವತ್ತು ದಿವಸ ಮಹೇಶ್ ತಮ್ಮಣ್ಣವರನ್ನ ಯಾವುದೇ ಪರಿಸ್ಥಿತಿಯಲ್ಲಿ ರಾಜಕೀಯವಾಗಿ ಮುಗಿಸುವಂತ ಕಾರ್ಯಕ್ರಮ ಏನಾಯ್ತು ಸರಸರ ಎಲ್ಲ ಮಂದಿಗೆ ಗೊತ್ತಾಗೈತಿ. ಆ ಒಂದು ನಿಟ್ಟಿನಲ್ಲಿ ದಯಮಾಡಿ ಇದು ಮುಗಿದ ಕೂಡಲೇ ಬಹುಶಃ 2028-2030ಕ್ಕೂ ಇದು ಇದೇ ಕೆಟಗರಿ ಮುಂದುವರಿಬಹುದು ಅಥವಾ ಜನರಲ್ ಬರ್ಬೋದು. ಅವ್ರು ಇದೇ ಕೆಟಗರಿ ಮುಂದುವರಿಲಿ ಅಥವಾ ಜನರಲ್ ಬರಲಿ, ಖರೆ ನಮ್ಮವ್ರನ್ನೊಬ್ಬರು ಇಲ್ಲಿ ಬಿಡೋರು ಅನ್ನೋ ಲೆಕ್ಕದಾಗ ಅವ್ರು ಅದಾರ. ಅದು ಬೇಡಾಗಿತ್ತದ ಈಗ ಕಣ್ಣಾಗಿ ಎಣ್ಣೆ ಹಾಕೋರಿ ಬಸಗೌಡ ಆಸಂಗಿನ ಆರಿಸಿ ನಮ್ಮ ಕಬ್ಜಾ ಕೂಡ್ರಿ ಅಂತ ಹೇಳಿ ಕೈ ಮುಗಿದನ ಎಲ್ಲರಿಗೂ ಇವತ್ತು ದಿವಸ ವಿನಂತಿ ಮಾಡ್ಕೊಳಕತ್ತಾನೆ. ಇವತ್ತು ಒಂದೇ ಒಂದು ಉದ್ದೇಶ, ತಾಲೂಕಿನ ಸ್ವಾಭಿಮಾನಕ್ಕಿಂತ ಮತ್ತೊಂದು ದೊಡ್ಡದು ಯಾವುದೂ ಇಲ್ಲ. ನಾವು ಸ್ವಾಭಿಮಾನದಿಂದ ಹುಟ್ಟಿದೀವಿ, ಸ್ವಾಭಿಮಾನದಿಂದ ಬದುಕೋನು, ಸ್ವಾಭಿಮಾನದಿಂದ ಸಾಯೋದು. ಆದರೆ ಯಾರ ಕೈಯಾಗ ಕೊಟ್ಟು ಇನ್ನೊಬ್ರು ಹಾದು ಹೋಗೋರು ನಮ್ಮನ್ನು ನೋಡಿ ಹಂಗಿಸುವಂಗ, ನಮ್ಮನ್ನು ನೋಡಿ ಮಾತಾಡುವಂಗ ಪರಿಸ್ಥಿತಿ ನಾವು ಮಾಡ್ಕೊಳ್ಳೋದು ಬೇಡ. ಆ ನಿಟ್ಟಿನಲ್ಲಿ ಎಲ್ಲ ಟೈಮ್ ಭಾಳ ಕಡಿಮೆ ಐತಿ. ಇಮಿಡಿಯೇಟಾಗಿ ಮತ್ತೊಮ್ಮೆ ನಿಮ್ಗೆ ಹೇಳ್ತಾರೆ, ಯಾರು ಡೆಲಿಗೇಷನ್ ಇಲ್ಲ, ಅವ್ರು ಕೂಡಲೇ ಸಹಿ ಮಾಡಿ ಕೊಟ್ಟು ಅಲ್ಲಿ ಬೆಳಗಾವಿ ಕಳಿಸಿ ಮಾಡುವಂಥ ವ್ಯವಸ್ಥೆ ಮಾಡ್ರಿ. ಇಲ್ಲಿ ಜೈನ್ ಸಮಾಜ ಇರಬಹುದು, ಹನುಮ ಸಮಾಜ ಇರಬಹುದು, ಲಿಂಗಾಯತ ಸಮಾಜ ಇರಬಹುದು, ಮಾಳಿ ಸಮಾಜ ಇರಬಹುದು, ಮತ್ತೊಂದು SC ಸಮಾಜ ಇರ್ಬೋದು, ST ಸಮಾಜ, ಎಲ್ಲ ಸಮಾಜರು ಕೂಡಿಸಿ ಇವತ್ತು ನಿಲ್ಲಿಸಿದಂಥ ಕ್ಯಾಂಡಿಡೇಟ್ ಯಾವ್ದಿದ್ರು, ಉಮೇದುವಾರ ಯಾರಿದ್ರೆ ಅದು ಬಸನ್ನ ಆಸಂಗಿ. ಅವ್ರನ್ನ ಆಯ್ಕೆ ಮಾಡಿಕೊಡುವಂಥ ಜವಾಬ್ದಾರಿ ನಿಮ್ಮದದ. ಇವತ್ತಿನ ದಿವಸ ತಮಗೆ ಪ್ರಥಮವಾಗಿ ಬಂದು ಭೇಟಿಯಾಗಿ ಹೋಗ್ಬೇಕು ಅನ್ನೋಂಥ ವಿಚಾರದಾಗ ಲಕ್ಷ್ಮಣನಾಗಲಿ, ನಾನಾಗಲಿ, AB ಪಾಟೀಲ್ರಾಗಲಿ, ಅಮರಣ್ಣ ಆಗಲಿ, ಮಹೇಶ್ ಅವರಾಗಲಿ ಎಲ್ಲ ಹಿರಿಯರು ಕೂಡಿ ಒಂದು ದಿವಸ ನಾವು ಬಂದಿದ್ದೀವಿ. ಬಹುಶಃ ಇಟ್ಟ ಮ್ಯಾಟ್ ನಾವೆಲ್ಲ ತಿಳ್ಕೊಂಡಿದ್ದೀರ ಅಂತ ನನಗೆ ಅನಿಸ್ತದೆ. ಮತ್ತೆ ಇನ್ನೊಂದು ಬೇಕಾದ್ರೆ ಮತ್ತೊಂದು ಬಂದು ಮಾತಾಡ್ತಾರೆ. ಆದ್ರೆ ಭಾಳ ಮೈಯೆಲ್ಲ ಕಣ್ಣಾಗಿ ಇಟ್ಕೊಳ್ಳೋದ್ರ ಮುಖಾಂತರ ರಾಯಬಾಗ ತಾಲೂಕ ಅಂದ್ರೆ ಒಂದು ಗುಬ್ ಇರ್ತೈತಿ. ದರ್ಶಕರಾಗಿರ್ತಕ್ಕಂಥ ಲಕ್ಷ್ಮಣಣ್ಣ ಸವದಿ ಅವರೇ, ಈ ಒಂದು ಕುಡ್ಚಿ ಮತಕ್ಷೇತ್ರದ ಶಾಸಕರು, ಜನಪ್ರಿಯ ಶಾಸಕರು, ಸಹೋದರ ಮಿತ್ರರಾಗಿರ್ತಕ್ಕಂಥ ಶ್ರೀಯುತ ಮಹೇಶ್ ತಮ್ಮಣ್ಣವರವರೇ, ಈ ಒಂದು ಚುನಾವಣೆಯಲ್ಲಿ ತಾಲೂಕಿನ ಸುಪುತ್ರರಾಗಿರ್ತಕ್ಕಂಥ ಹಿರಿಯರು, ಈ ಚುನಾವಣೆಗೆ ಸ್ಪರ್ಧೆ ಮಾಡಿರ್ತಕ್ಕಂಥ ನನ್ನ ಹಿರಿಯರು ಆಗಿರ್ತಕ್ಕಂಥ ಮಸನ ಆಸಂಗಿಯವರು, ವೇದಿಕೆ ಮೇಲೆ ಆಶೀರ್ನಾಗಿರ್ತಕ್ಕಂಥ ಯಾವತ್ತೂ ಗಣ್ಯಮಾನ್ರೆ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಯಾವತ್ತು ರಾಯಬಾಗ್ ತಾಲೂಕಿನ ಎಲ್ಲ PKPSಗಳ ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ಸನ್ಮಾನ್ಯ ಸದಸ್ಯರೇ, ಸೆಕ್ರೆಟರಿ ಅವರೇ, ನೆರೆದಿರ್ತಕ್ಕಂಥ ಯಾವತ್ತು ಎಲ್ಲ ಸಹಕಾರಿ ಬಂಧು ಭಗಿನಿಯರೇ, ಪತ್ರಿಕಾ ಮಾಧ್ಯಮದ ಸಹೋದರರೇ, ಇದೊಂದು ಚುನಾವಣೆ ಬಹಳ ಪ್ರತಿಷ್ಠೆಯಾಗಿ ಇವತ್ತು ದಿವಸ ನಾವು ತಗೊಳ್ಬೇಕಾಗಿದೆ. ಯಾಕಂದ್ರೆ ಇದೀಗ DCC ಬ್ಯಾಂಕ್ ಏನಾಯ್ತು ಏನಾಗಿಲ್ಲ ಅನ್ನೋದ್ರ ಬಗ್ಗೆ ರಾಯಬಾಗ್ ಮಂದಿಗೆ ಹೇಳಕ್ ಹೋದ್ರೆ ನಮ್ಮನ್ನು ಮೆಟ್ಲು ಹಿಡಿತಾರೆ. ಯಾಕಂದ್ರೆ ಎಲ್ಲ ಪೂರ್ಣ ಮಾಹಿತಿ ಐತಿ, ಏನಾಯ್ತು, ಹೆಂಗಾಯ್ತು, ಯಾವಾಗಾಯ್ತು, ಎಲ್ಲಿ ಆಯ್ತು, ಏನಾಯ್ತು ಎಲ್ಲ ಮಾಹಿತಿ ಐತೆ. ಅದ್ರ ಬಗ್ಗೆ ನಾವು ವಿಶೇಷವಾಗಿ ಹೇಳಕ್ ಹೋಗುದಿಲ್ಲ. ಆದ್ರೆ 1995-96ರಲ್ಲಿ ಮುಚ್ಚಿ ಹೋಗುವಂಥ ಒಂದು ಬ್ಯಾಂಕ್, ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಇವತ್ತು ಎಲ್ಲರ ಸಹಕಾರ ಮುಖಾಂತರ ಸಂಸ್ಥೆಯನ್ನು ಬೆಳೆಸಿ ಈ ಒಂದು ಹಂತಕ್ಕೆ ತರೋದ್ರ ಜೊತೆಗೆ ಬಹುಶಃ ಕರ್ನಾಟಕ ರಾಜ್ಯದಲ್ಲೇ
ಅತಿ ಹೆಚ್ಚು ಸಾಲ ಮನ್ನಾ ಬಡ್ಡಿ ಮನ್ನಾ ಇವತ್ತು ದಿವಸ ತಗೊಂಡಿರ್ತಕ್ಕಂಥ ಯಾವುದಾದ್ರೂ ಒಂದು ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ ಇದ್ದರೆ ಅದು ನಿಮ್ಮ ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ ಅನ್ನು ಮಾತ್ರ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ. ಅದ್ರ ಜೊತೆಗೆ ಅತಿ ಹೆಚ್ಚು ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಆವಾಗಿನ 10 ತಾಲೂಕಿನಲ್ಲಿ ರಾಯಬಾಗ್ ತಾಲೂಕ ಅತಿ ಹೆಚ್ಚು ಸಾಲ ಈ ಬಂದ್ ಮಾಡಂಗಿಲ್ಲ ಅಂತ ಹೇಳ್ತಾರೆ. ಬಂದ್ ಮಾಡಂಗಿಲ್ಲ ಅಂತ ಹೇಳ್ತಾರೆ. ಯಾರು ಹೇಳ್ಬೋದು? ಬಂದ್ ಕುಡಾಕಣೆ ಇರೋದು ಬ್ಯಾಂಕ್. ಈಗ 40 ವರ್ಷದ ಬಂದ್ ಕೊಟ್ಟಿದ್ವಿ ನಿಮಗೆ. ಯಾವ ಪಾರ್ಟಿ ಪಕ್ಷ, ಕಾಂಗ್ರೆಸ್, ಬಿಜೆಪಿ, JDS, ಮುಸ್ಲಿಂ ಲೀಗ, ಕರ್ನಾಟಕ ಏಕೀಕರಣ ಸಮಿತಿ, ಬಗರಿ ಯಾವ ಅಂತ ಕೊಟ್ಟಿಲ್ಲ ನಾವು. ಯಾರು ಬಂದಿರಿ ಕಾಯ್ದೆ ಚೌಕಟ್ಟಿಗೆ ಏನೈತೆ ಅಂತ ಮನೆಗೆ ಮತ್ತೆ ತಲುಪಿಸಿದ್ರು. ಇನ್ನು ಇದನ್ನ ಯಾರು ಎಲೆಕ್ಷನ್ ಮಾಡಿ ನಾವು ಕೊಡಂಗಿಲ್ಲ ಯಾರು ಅಂದ್ರೂ ಸಹಿತ ಇವತ್ತು ದಿವಸ ನಾನು ಲಕ್ಷ್ಮಣನ ಜವಾಬ್ದಾರಿ ನಿಮ್ಮ ಪತ್ರ ನಿಮ್ಮ ನಿಯಮ ಪ್ರಕಾರ ಏನು ಕೊಡ್ತಾರೆ ಅದು ಮಂಜೂರು ಮಾಡಿ ಕೊಡಿಸೋ ಜವಾಬ್ದಾರಿ ನಮ್ಮದು. ಅದ್ರ ಬಗ್ಗೆನೂ ಯಾರು ಮಾಡುವಂಥ ಪ್ರಶ್ನೆ ಇಲ್ಲ. ಅದ್ರ ಜೊತೆಗೆ ಇವತ್ತು ಸೊಸೈಟಿಗಳಿಗೆ ಅನೇಕ ಥರದ ಹಂಚಿಕೆಗಳನ್ನ ಹಾಕ್ತಾರೆ. ಈ ಹಂಚಿಕೆ ಹಾಕಿ ಇವತ್ತು ದಿವಸ ಬೆದರು ಜನ ರಾಯಬಾಗ್ ತಾಲೂಕಿನಾಗಿಲ್ಲ. ಆ ಒಂದು ನಿಟ್ಟಿನಲ್ಲಿ ಯಾವುದೇ ಸಂದರ್ಭ 205 ಸೊಸೈಟಿ ಇದಾವ ನಿಮ್ಮ ತಾಲೂಕಿನಾಗ. ಕರ್ನಾಟಕ ರಾಜ್ಯದಾಗ ಹೈಯೆಸ್ಟ್ ಎಲ್ಲರ ಸೊಸೈಟಿಗಳು ಇದ್ರೆ ಅದಕ್ಕೆ ಮೊದಲ ನಂಬರ್ ಬರೋರು ತಾಲೂಕ ರಾಯಬಾಗ್ ತಾಲೂಕ. ಮತ್ತು ದಿನಾಂಶ ಅಂಬರಾಜ್ ಜಯಿಸಿದವಲ್ಲಿ ಈ ಲಕ್ಷ್ಮಣ ಐದನೇ ಲಕ್ಷ್ಮಣ ಬಂದ್ ಪೇಟಿಗೆ ಇದು ನಾಳೆ ಬಂದ್ ಪೇಟಿಗೆ ಮಾತು ನೀವು 100 ಮ್ಯಾಗದವ್ರು ಇನ್ನೂ ಅರ್ಜಿನ ಅಧ್ಯಕ್ಷದಾಗ ನೋಡಿದ್ರು 100 ಮ್ಯಾಗದವ್ ಇನ್ನು 100 ಮ್ಯಾಗ ಸೊಸೈಟಿ ಮಾಡ್ಬೇಕಾಗೈತಿ ಅಂತ ಹೇಳಿ ಅವ್ರಿಗೆ ನೋಡಿ ನಾವು ಬಂದ ಮಾತು ಮಾಡೋದು ಅಂತಂದ್ರೆ ಅವರು ಅಂದ್ರೆ ಎಟ್ಟರೆ ಮಾಡೋದು. ಹೆಸರಹಳ್ಳಿ ತೋಟ, ದೊಡ್ಡ ಬೇವಿನ ಗಿಡ ತೋಟ, ಏನು ಬೇಕಾದ ಹೆಸರು ನಾವು. ಮುಂದೆ ಇಲ್ಲಿ ಹೆಂಗೈತಂದ್ರಿ, ಒಂದು ಸೊಸೈಟಿಗೆ ಅಪ್ಪ ಸೆಕ್ರೆಟರಿ, ಮಗ ಚೇರ್ಮನ್. ಒಂದು ಸೊಸೈಟಿಗೆ ಮಗ ಚೇರ್ಮನ್, ಅಪ್ಪ ಸೆಕ್ರೆಟರಿ. ಹುಚ್ಚಾಗಿ ಹೋಗಿದಾನ್ರೆ, ಒಂದು ಬಡತ್ನಾಗ ಹುಚ್ಚಾಗಿ ಹೋಗಿದ್ದಾನೆ. ಮತ್ತು ರಾಯಬಾಗದವ್ರ ಕಡತ್ನಾಗೂ ಶಾರ್ಯಾನು ಆಗಿದಾನಂದ್ರೆ, ಯಾಕಂದ್ರೆ ಇಂಥವೆಲ್ಲ ಅದಾವ ಸ್ವಲ್ಪ ನಾವು ಎತ್ತರ ಸೇವ್ ಮಾಡಕ್ಕೆ ಚಾಲೋ ಬಾಯಿ. ಆದರೂ ಸಹಿತ ಇವತ್ತು ವಿಶೇಷವಾಗಿ ಸಹಕಾರಿ ಕ್ಷೇತ್ರ ರೈತರ ಒಳ್ಳೆಯದಕ್ಕಾಗಿ ಒಂದು ದಿವಸ ಐತಿ, ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋದು ನಮ್ಮ ಕೆಲಸ. ಯಾವುದೇ ಹಂತದಲ್ಲೂ ಯಾವುದೇ ಸಂದರ್ಭದಲ್ಲೂ ಯಾವುದೇ ಅಧಿಕಾರಿಗಳಿಂದ ಏನಾದರೂ ನಿಮ್ಗೆ ತೊಂದರೆ ಬಂದರೂ ಸಹಿತ ಲಕ್ಷ್ಮಣನ ಸೌದಿಯವರಾಗಲಿ ನಾನಾಗಲಿ ಇವತ್ತು ಸಹ ತಮ್ಮ ಜೊತೆಗಿರ್ತೀವಿ. ತಮಗೆ ಏನೇ ಸಮಸ್ಯೆ ಬಂದರೂ ನಾವು ನೋಡಕ್ಕೆ ಇಟ್ಟಿದ್ದೀವಿ. ಆ ಸಮಸ್ಯೆ ಬರಂಗಿಲ್ಲ, ದೇವರಾಣಿಗೂ ಬರುವುದಿಲ್ಲ, ಅದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡ. ಒಂದು ವೇಳೆ ಬಂದರೂ ಸಹಿತ ನಾನು ಲಕ್ಷ್ಮಣನ ನೋಡಕ್ಕೆ ಗಟ್ಟಿದೀವಿ ಅನ್ನೋ ಮಾತನ್ನು ಹೇಳಿ ನಾವೆಲ್ಲರೂ ಮತ್ತೊಮ್ಮೆ ಒಕ್ಕಟ್ಟಾಗಿ ಒಂದಾಗಿ ಇವತ್ತು ಸಹ ಬಸವನ ಅಸಂಗಿ ಅವರಿಗೆ ಆಶೀರ್ವಾದ ಮಾಡಿ ಪ್ರಚಂಡ ಬಹುಮತ ಆಯ್ಕೆ ಮಾಡಿ ಕೂಡ್ರಂತ ಮತ್ತೊಮ್ಮೆ ತಮ್ಮಲ್ಲಿ ಕೈ ಮುಗಿದು 2 ಮಾತುಗಳು ಮುಗಿಸ್ತಾ ಇದ್ದಾರೆ. ಅಧ್ಯಕ್ಷತೆಯಲ್ಲಿ ರಾಜ್ಯದಲ್ಲಿ ನಮ್ಮ ಜಿಲ್ಲೆಯಲ್ಲಿ 4 ಲಕ್ಷ ಕುಟುಂಬಗಳಿಗೆ 5,000 ಕೋಟಿ ರೂಪಾಯಿ ಬಡ್ಡಿ ರಹಿತ ಸಾಲವನ್ನು ಕೊಟ್ಟಿದ್ದೀವಿ. ಬಹುತೇಕ ಇಡೀ ರಾಜ್ಯದೊಳಗೆ ಅತಿ ಹೆಚ್ಚು ಬಡ್ಡಿ ರಹಿತ ಸಾಲವನ್ನ ಕೊಡ್ತಕ್ಕಂಥ ಯಾವುದಾದ್ರೂ ಒಂದು ಬ್ಯಾಂಕ್ ಇದ್ರೆ ಅದು ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕು ನಂಬರ್ 1 ಸ್ಥಾನದಲ್ಲಿದೆ. ರಾಜ್ಯದಲ್ಲಿ ಕೇವಲ 21 ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ಗಳು. ನಮ್ಮ ಬ್ಯಾಂಕ್ನಾಗ ಯಾಕೆ ತಗೊಳಕಿಲ್ಲ? ಬೇಡ. ನಮ್ಮ ಬ್ಯಾಂಕಿನಾಗ ನಾನಾ ಸಾಲ ತಗೊಂಡ್ರೆ ಇನ್ನೊಬ್ಬರನ್ನು ಒಂದು ಯಾವುದೋ ಒಂದು ಸಂದರ್ಭದೊಳಗೆ ವೇದಿಕೆ ಮ್ಯಾಗ ಮಾತಾಡಕ ನನಗೆ ಹಕ್ಕು ಉಳಿದಿಲ್ಲ ಅಂತ ಹೇಳಿದೆ. 7,000 ಕೋಟಿ ಸಾರ್ವಜನಿಕರ ದುಡ್ಡು ಅಲ್ಲಿ ಇವತ್ತು ಡಿಪಾಸಿಟ್ ಇದೆ. ನಿಮಗೆಲ್ಲ ಗೊತ್ತಿರ್ಬೋದು, 2008 ಇಸ್ವಿ ಒಳಗೆ ನಮ್ಮ ಕ್ಷೇತ್ರದ ಜನರ ಆಶೀರ್ವಾದದಿಂದ ಭಗವಂತನ ದಯದಿಂದ ಸಹಕಾರಿ ಸಚಿವನಾದ ಸಂದರ್ಭದೊಳಗ ಒಮ್ಮೆ ರೈತರ ಕುಲದೊಳಗೆ ಹುಟ್ಟಿನಿ, ಈ ಕುಲಕ್ಕೆ ಏನಾದ್ರೂ ಮಾಡಬೇಕು ಅಂತ ತಿಳ್ಕೊಂಡು
12% ಬಡ್ಡಿ ದರದಲ್ಲಿ ಏನು ಸಾಲ ಕೊಡ್ತಿದ್ದಲ್ಲ, ಇವತ್ತಿನ ದಿವಸ 0 ಬಡ್ಡಿ ದರದಲ್ಲಿ ಸಾಲ ಸಿಗತಕ್ಕಂತ ವ್ಯವಸ್ಥೆ ಆಗಿದ್ರೆ ಲಕ್ಷ್ಮಣ ಸವದಿ ಒಬ್ಬ ರೈತ ಮಗನಾಗಿ ಒಬ್ಬ ಯಾರನ್ನ ಟೀಕೆ ಮಾಡಬೇಕಾಗಿರ್ತಕ್ಕಂಥದ್ದು ಅವಶ್ಯಕತೆಯೂ ಇಲ್ಲ. ಇಡೀ ಜಿಲ್ಲೆ ಚಿತ್ರ ನಿಮ್ಮ ಮುಂದಿದೆ. ನಾನು ನಿಜವಾಗಿಯೂ ಅಪ್ಪಸಾಹೇಬ್ ಕುಲಗೋಡಿ ವಿರುದ್ಧ ಬರ್ತಿರ್ಲಿಲ್ಲ. ಹಿಂದಿನ ಚುನಾವಣೆ ಒಳಗೆ ಅನೇಕ ಜನರಿಗೆ ನಾನೇ ವಿನಂತಿ ಮಾಡಿಕೊಂಡೆ, ಅವರನ್ನ ಅವಿರೋಧವಾಗಿ ಮಾಡ್ರಿ, ಒಳ್ಳೆಯವರಿದ್ದಾರೆ. ನಾನು ಅವ್ರು ಕೆಟ್ಟವನಂತ ಇವತ್ತೂ ಹೇಳಿದ್ರು, ಒಳ್ಳೆಯವನೇ ಇದ್ದಾರೆ. ಪಾಪ ಶಕ್ತಿ ಇಲ್ಲ, ಧ್ವನಿ ಇಲ್ಲ, ಧೈರ್ಯ ಇಲ್ಲ. ಒಬ್ಬ ವ್ಯಕ್ತಿ ಒಂದು ಸ್ಥಾನದಲ್ಲಿ ಕೂತಾಗ ಅದನ್ನ ಯಾವುದು ಒಳ್ಳೆಯದು ಕೆಟ್ಟದ್ದು ಅಂತ ಹೇಳಿ ತೀರ್ಮಾನ ಮಾಡಬೇಕಾಗಿರ್ತಕ್ಕಂಥದ್ದು ಒಂದು ಜವಾಬ್ದಾರಿ. ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥವ್ರು, ಕಾರ್ಯದರ್ಶಿ ಅವರು ಹೇಳಿದ್ದು, ಇನ್ನೊಬ್ಬ ಅವರೇ ಹೇಳಿದ್ದಕ್ಕೆ ಮುಖ್ಯಮಂತ್ರಿ ಸಹಿ ಮಾಡ್ತಾ ಹೋದ್ರೆ ರಾಜ್ಯದ ಗತಿ ಏನಾದೀತು? ಸುಮಾರು 30 ವರ್ಷ ನಾನು ಕೂಡ ಆ ಬ್ಯಾಂಕಿನಲ್ಲಿ ಇದ್ದೀನಿ. ರಮೇಶ್ಗೆ ಬಹುತೇಕ 40 ವರ್ಷ ಬಂದ್ರೆ ರಮೇಶ್ ಅವರು 40, 10 ವರ್ಷ ಅಧ್ಯಕ್ಷ, 25 ಅಧ್ಯಕ್ಷ. ನಾನು ಒಂದ್ಸಲ ಅಧ್ಯಕ್ಷ ಆಗಿದ್ದೆ, ಉಪಾಧ್ಯಕ್ಷ ಆಗಿದ್ದೆ. ನನ್ನ 30 ವರ್ಷದ ಅವಧಿ ಒಳಗೆ ನನ್ನ ಫ್ಯಾಕ್ಟ್ರಿಗಾಗಲಿ, ನನ್ನ ಸಂಸ್ಥೆಗಾಗಲಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನಿಂದ 5 ರೂಪಾಯಿ ನಾ ಸಾಲ ತಗೊಳ್ಳಿಲ್ಲ. ಯಾಕಂತಂದ್ರೆ ನಿರ್ದೇಶಕನಾಗಿರ್ತಕ್ಕಂಥವ್ರು ತಮ್ಮ ಫ್ಯಾಕ್ಟ್ರಿಗೆ ಸಾಲ ತಗೊಂಡು ಮುಳಿಸಿ ಹೋಗ್ಯಾರ ಅಂತಕ್ಕಂಥ ಹಣಿಪಟ್ಟಿ ಎಲ್ಲಾದರೂ ನನ್ನ ಹಣಿಗೆ ಕಟ್ಟ್ಯಾರು ಅಂತಕ್ಕಂಥ ವಿಚಾರ ಇಟ್ಕೊಂಡು ನಾನು ಸುಮಾರು 150 ಕೋಟಿ ರೂಪಾಯಿದಲ್ಲಿ ಒಂದೇ ಆಗಿರ್ತಕ್ಕಂಥ ಒಂದು ಕಾರ್ಖಾನೆ ಕಟ್ಟಿದ್ದೆ. ನಾನು ಬೇರೆ ಬ್ಯಾಂಕಿನ ಸಾಲ ತಗೊಂಡೆ. ನಿರ್ದೇಶಕನಾಗಿ, ಈ ಬ್ಯಾಂಕಿನಲ್ಲಿ ನಿರ್ದೇಶಕನಾಗಿ ನನ್ನ ಪ್ರಭಾವವನ್ನು ಬಳಸಿಕೊಂಡು ಈ ಬ್ಯಾಂಕಿನಿಂದ ಸಾಲ ತಗೊಂಡು ಕಟ್ಟಬಾಕಿ ಆದದ್ದಾದ್ರೆ ಲಕ್ಷ್ಮಣ ಸವದಿ ಅಂತಕ್ಕಂಥ ಹೆಸರಿಗೆ ಕಪ್ಪು ಚುಕ್ಕಿ ಹತ್ತಿತು ಅಂತಕ್ಕಂಥ ಒಂದು ಸಿದ್ಧಾಂತವನ್ನು ಇಟ್ಕೊಂಡು ನನ್ನ ಬ್ಯಾಂಕಿನಿಂದ ಇವತ್ತಿನವರೆಗೂ ಕೂಡ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನಿಂದ ನಾನು ಸಾಲ ತಗೊಂಡಿದ್ದೆ. ನಾವು ಬಂದಿರೋದು ಯಾರು ವಿರೋಧ ಯಾರು ಪರ ಅಂತಲ್ಲ. ಕುಲಗುಡಿ ಅವರ ವಿರುದ್ಧ ಅಥವಾ ಇವರು ಪರ ಅಂತ ಹೇಳಿ ನಾವು ಬಂದಿಲ್ಲ. ನಾವು ಬಂದಿರೋದು ಈ ಜಿಲ್ಲೆಯಲ್ಲಿ ಇರ್ತಕ್ಕಂಥ ನಮ್ಮ ಕೃಷಿಕರು, ನಮ್ಮ ರೈತರು, ಸಹಕಾರಿ ಚಳುವಳಿ ಇದು ಉಳಿಬೇಕು ಅಂತಕ್ಕಂಥ ಒಂದು ಅಂತಃಕರಣವನ್ನು ಇಟ್ಕೊಂಡು ಇವತ್ತು ನಿಮ್ಮ ಮುಂದೆ ನಮ್ಮ ಒಂದು ಕಳಕಳಿಯ ಮನವಿಯನ್ನು ಮಾಡ್ಕೊಳ್ಳೋಕೆ ಇಲ್ಲ ಬಂದಿದ್ದು. ನೀವು ಇಲ್ಲಿ ಕೂತಿರ್ತಕ್ಕಂಥವರೆಲ್ಲರೂ ನ್ಯಾಯಾಧೀಶ, ನಾವೆಲ್ಲರೂ ಕಕ್ಷಿದಾರರ ಪರವಾಗಿ ವಕಾಲತ್ ಹಾಕೊಂಡು ನಾವು ಬಂದಿದ್ದೀವಿ. ಅಮರಣ್ಣ ಬ್ಯಾರಿಸ್ಟರ್ ಕಲ್ತು ಬಂದಾಗ ಚೆನ್ನಾಗಿ ವಕಾಲತ್ ಹಾಕ್ತಾರೆ. ನಮ್ಮ ಕಕ್ಷಿದಾರ ಯಾರು? ಬಸಣ್ಣ ಆಸೆ. ಇನ್ನೊಬ್ಬ ಕಕ್ಷಿದಾರ ಇದ್ದಾರೆ, ಅವ್ರ ಪರವಾಗಿನೂ ಕೆಲವೊಂದು ವಕೀಲರು ಬರ್ತಾರೆ. ಅವ್ರು ಬಂದೇನು ಹೇಳ್ತಾರೋ, ನಮ್ಮ ಕಕ್ಷಿದಾರ ಭಾಳ ಒಳ್ಳೆಯವಾದರೆ, ಯಾರಿಗೆ ಕೆಟ್ಟ ಮಾತಾಡೋಂಗಿಲ್ಲ, ಕಪ್ಪುಗಾರ ಇರ್ತಾನೋ, ನಾವು ಹೇಳಿದರೆ ಸಹಿ ಮಾಡ್ತಾನೋ, ಬಿಟ್ಟಕ್ಕೆ ಅನ್ನಂಗಿಲ್ಲ, ಏನು ಬರ್ತೈತಿ ಓದಂಗಿಲ್ಲ ಅಂತ ಸಂಪಾಯ್ತು, ಏನು ಬರೀತಾರೋ ಅದಕ್ಕೆ ಸಹಿ ಮಾಡ್ತಾರೆ, ಅಷ್ಟು ಒಳ್ಳೆಯವದನ್ನ ಅವನು ಇನ್ನೊಂದ್ಸಲ ಆರಿಸ್ಕೊಡ್ರಿ ಅಂತ ಅವ್ರ ಪರವಾಗಿ ವಕೀಲರು ಬರ್ತಾರೆ. ಅದು ಆಗಬಾರ್ದು, ಮುಂದೆ ನ್ಯಾಯ ಸಿಗಬೇಕು. ಈ ಜಿಲ್ಲೆಯಲ್ಲಿರ್ತಕ್ಕಂಥ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ ಅದು ಉಳಿಬೇಕು, ಬೆಳಿಬೇಕು. ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ರೈತರ ಜೀವನಾಡಿಯಾಗಿರ್ತಕ್ಕಂಥ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕನ್ನ ಉಳಿಸೋಗೋಸ್ಕರ ಇವರ ಪರವಾಗಿ ನಾವು ವಕಾಲತ್ ಹಾಕೊಂಡು ನಿಮ್ಮ ಮುಂದೆ ನ್ಯಾಯವನ್ನು ಕೇಳಲಿಕ್ಕೆ ನಾವು ಬಂದಿದ್ವಿ. ಅವ್ರ ವಕೀಲರು ಬಂದು ಅವ್ರ ಪರವಾಗಿ ಹೇಳ್ತಾರೋ, ನಮ್ಮ ಬಂದು ನಾವು ಒಂಥರ ವಕೀಲರೇ.
ಕಡೆ ಕೊನೆಗೆ ಜಜ್ಮೆಂಟ್ ಕೊಡೋರು ಯಾರಪ್ಪ ಅಂತಂದ್ರೆ ನ್ಯಾಯಾಧೀಶರು ಯಾರಂದ್ರೆ ಇಲ್ಲಿ ಕೂತಿರಲ್ಲ ನೀವು ನಮ್ಮ ಪರವಾಗಿ ಈ ಬ್ಯಾಂಕನ್ನು ಉಳಿಸೋಕೋಸ್ಕರ ಈ ಬ್ಯಾಂಕನ್ನ ಮುಂದುವರಿಸೋಕೋಸ್ಕರ ಜಿಲ್ಲೆಯಲ್ಲಿರ್ತಕ್ಕಂಥ 9 ಲಕ್ಷ ರೈತ ಕುಟುಂಬಗಳನ್ನ ರಕ್ಷಣೆ ಮಾಡಲಿಕ್ಕಾಗಿ ನಿಮ್ಮ ನ್ಯಾಯಯುತವಾಗಿರ್ತಕ್ಕಂಥ ಮತದಾನವನ್ನ 19ನೇ ತಾರೀಕು ನಮ್ಮ ಕಕ್ಷಿದಾರರ ಪರವಾಗಿ ನೀವು ದಾನ ರೂಪದಲ್ಲಿ ಮತವನ್ನ ಕೊಡಬೇಕು ಅಂತ ಹೇಳಿ ನಾನು ಕೇಳಿದೆ ನಿನ್ನೆ ಕೆಲವೊಬ್ಬರು ನನ್ನ ಹತ್ರ ಬಂದಿದ್ದು ಏನ್ ನಡೆದ ಮೊದಲ 75 ಕೊಟ್ಟಾರೆ ಹಿಂದೆಗಡೆ ಗಾಡಿ ಹತ್ತಕ್ಕೆ ಮತ್ತೆ 25 1 ಲಕ್ಷ ರೂಪಾಯಿ ನಿಮ್ಮ ಓಟಿನ ಬೆಲೆ 1 ಲಕ್ಷ ರೂಪಾಯಿ. $1 ಲಕ್ಷ ರೂಪಾಯಿದಿಂದ ನಿಮ್ಮ ಸಂಸಾರ ಇಡೀ ನಿಮ್ಮ ಜೀವನ ನಡೀತದ ಮತ್ತೆ ಅದು ನಿಮಗೆ ತಪ್ಪುದಲ್ಲಿ ಇದು ಗೊತ್ತಿರಲಿ ನಿಮಗೆ ಅದೇನು 25-75 ಆಗೈತಲ್ಲ ಗೊತ್ತೈತಿ ಇವತ್ತು ಬಂದು ಹೋಗಿದ್ದು ಅಂದ್ರೆ ದಾರಿ ನಾಳೆ ಬೇರೆ ನಾಕೈತಿ ಶೇರ್ ಮಾರ್ಕೆಟ್ ನಾಳೆ ಹೇಳುದೈತಿ ಈ ಬಂಗಾರನೇ ಯಾವತ್ತರ ಕಂಡಿರೇನು ಒಂದು ಬಸ್ಸು ಅಲ್ಲಿ ಹೋದಾಗ ಒಂದು ಊಟ ನಾನು 30 ವರ್ಷದಿಂದ ಚುನಾವಣೆ ಮಾಡ್ಕೊಂಡು ಬಂದಿದ್ದೀನಿ ನನ್ನ ತಾಲೂಕುದಾಳಿಗೆ ಈ ವರ್ಷ 125 ವೋಟಿಂಗ್ ಪವರ್ ಬಂದಿದ್ದು ಮಾಡಿ ನಾಮಿನೇಷನ್ಗೆ ಹೋಗಿದ್ದೆ ನಾವೆಲ್ಲರೂ ಬರ್ತಿರೋದು ನಾವು 5 ಮಂದಿ ಹೋಗಿ ಮಾಡಿ ಬರ್ತೀವಿ ಯಾಕೆ ಬರ್ತೀವಿ ಲಕ್ಷ್ಮಣ ಸವದಿಯಿಂದ ಇಷ್ಟು ಮಂದಿ ವೋಟರ್ಸ್ ಅದಾರ ಅನ್ನೋದು ಜಿಲ್ಲಾಕರೇ ಗೊತ್ತಾಗಲಿ ಅದ್ರ ಸಲುವಾಗಿ ನಾವು ಬರ್ತೀವಿ ನಡ್ರಿ ಅಂದ್ರೆ ಅವ್ರು ನಮ್ಮ ಗಾಡಿ ನಮ್ಮ ಗೋಡ ನಮ್ಮದು ಎಣ್ಣೆ ನಮ್ಮದು ಊಟ ನಿಮ್ಮದೇನೈತೆ ನಾವು ಬರೋ ನಮ್ಮಲ್ಲಿ ಮಾರ್ಕೆಟ್ ಚಾಲು ಆಗೈತಿ ನಾನು ಒಂದು ಕೇಳ್ತೀನಿ ಒಂದು ಹೋಟಿಗೆ 1 ಲಕ್ಷ 2 ಲಕ್ಷ 3 ಲಕ್ಷ 4 ಲಕ್ಷ 10 ಲಕ್ಷ ದುಡ್ಡು ಕೊಟ್ಟು ನಾವು ಆಯ್ಕೆ ಹೋದ ಮೇಲಂತ ಆ ಬ್ಯಾಂಕ್ ನಾವು ಏನು ಮಾಡ್ತೀವಿ ಅನ್ನೋದು ನೀವು ಒಂದು ಸ್ವಲ್ಪ ಅರಿವಿಗೆ ತಗೊಂಡ್ರೆ ಸಾಕು ನಿಮಗೆ ಕೈ ಜೋಡಿಸಿ ನಿಮಗೆ ಪ್ರಾರ್ಥನೆ ಮಾಡ್ತೀವಿ ಮುರುಗುಡ ಅಜ್ಜ ಕಟ್ಟಿದ ಬ್ಯಾಂಕ್ ಎಷ್ಟೋ ನಮ್ಮ ಪೂರ್ವಜರು ಹಣಿಬಾರ್ ಸೀಟ್ ಕಷ್ಟಪಟ್ಟು ಆ ಬ್ಯಾಂಕ್ ಕಟ್ಟಿದ್ದಾರೆ ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ರೈತರನ್ನ ಒಂದ್ ಕಡೆ ನೋಡ್ರಿ ನಮ್ಮ